ಟಾಪ್ ಆರ್ಡರ್ ಫೇಲ್ ಆದ್ರೂ ಕೂಡ ನಾವು 170 ಹತ್ರ ಮಾಡ್ತೀವಿ ಅಂದ್ರೆ ನಮ್ಮ ಮಿಡ್ಲು ಮತ್ತೆ ಲೋಯರ್ ಆರ್ಡರ್ ಯಾವ ತರ ಇದೆ ಅಂತ. ಯಾವತ್ತೂ ಅಥವಾ ಯಾವ ವರ್ಷನೂ RCBಗೆ ಇಷ್ಟೊಂದು ಬ್ಯಾಟಿಂಗ್ ಡೆಪ್ತ್ ಇರಲೇ ಇಲ್ಲ. ಅಂದ್ರೆ ರಿಲಯಬಲ್ ಇಂಡಿಯನ್ ಬ್ಯಾಟರ್ಸ್ ಇರ್ತಾ ಇರಲಿಲ್ಲ. ಜಿತೇಶ್ ಶರ್ಮಾ ನೆನ್ನೆ ಆಡದಂತ ಇನ್ನಿಂಗ್ಸ್ ಅದು ಬಹಳ ಇಂಪಾರ್ಟೆಂಟ್ ಇನ್ನಿಂಗ್ಸ್. ಆ ವ್ಯಕ್ತಿ ಏನಾರು ಔಟ್ ಆಗೋಗಿದೆ ಅಂದ್ರೆ ನಾವು 120 130ಗೆ ಮಡ್ಚ್ಕೊಳ್ತಾ ಇದ್ವಿ. ಹೋರಾಟ ಕೊಡುವಂತ ಸ್ಕೋರು ಇಲ್ಲ. ನೆನ್ನೆ ತುಂಬಾ ಹೀನಾಯ ಸೋಲು ಇಲ್ಲ ನೋಡಿ. 2.1 overs ಟು ಸ್ಪೇರ್ ಅವ್ರು ಹೊಡೆದಿರೋದು. ಬಟ್ ಏನಪ್ಪಾ ಒಂದು ಬೇಜಾರಾಗೋದು ಅಂದ್ರೆ 8 ವಿಕೆಟ್ಸ್ ಇನ್ ಹ್ಯಾಂಡ್ ಆ ಮ್ಯಾಚ್ ನ ಗೆದ್ದಿರೋದು GT. ಇದೊಂದು ಸ್ವಲ್ಪ ಹರ್ಟ್ ಮಾಡುತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು ಫ್ಲವರ್ ಮತ್ತೆ ರಜತ್ ಪಟ್ಟಿದಾರು. ನಾವೇನ್ ಮಾಡಬೇಕು M ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆಲ್ಬೇಕು ಅಂದ್ರೆ ಆ ಒಂದು ಕೋಡ್ ನ ಕ್ರ್ಯಾಕ್ ಮಾಡ್ಲೇಬೇಕಾಗುತ್ತೆ ಆದಷ್ಟು ಬೇಗ. ಆಮೇಲೆ ನೆಕ್ಸ್ಟ್ ಗೇಮ್ ಇರೋದು MI ವಿರುದ್ಧ ವಾಂಕಡ ಸ್ಟೇಡಿಯಂ ಅಲ್ಲಿ, ಗೊತ್ತಲ್ಲ, ರೆಡ್ ಸಾಯಿಲ್ ಪಿಚ್ಚು, ಪೇಸ್ ಇರುತ್ತೆ, ಬೌನ್ಸ್ ಇರುತ್ತೆ. ಸೊ ಅದೊಂದು ಯೋಚನೆ ಮಾಡ್ಬೇಕಾಗತ್ತೆ ನಮ್ಮವರು. ನಿನ್ನೆ ಪೇಸು ಬೌನ್ಸ್ ಇದ್ದಾಗ ತುಂಬಾ ಗುದ್ದಕ್ಕೆ ಹೋಗಿ ಔಟ್ಗಳಾಗೋದ್ರು ನಮ್ಮ ಬ್ಯಾಟರ್ಸ್. ಸೊ ಯಾವ ಸ್ಟ್ರಾಟಜಿ ಯಾವ ಒಂದು ಅಪ್ರೋಚ್ ಇಂದ ಇಳಿತಾರೆ ಕಾದ್ ನೋಡ್ಬೇಕಾಗಿರೋದು.